ಡಿಕೆ ಸುರೇಶ್ ಅವರ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆಯ ಪ್ರಕರಣ ಇದೀಗ ಆರೋಪಿ ಐಶ್ವರ್ಯ ಗೌಡ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಡಿಕೆ ಸುರೇಶ್ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡ ಮನೆಯಲ್ಲಿ ಪೊಲೀಸರ ಸತತವಾದಂತಹ ತಲಾಶ್ ನಡೀತಾ ಇದೆ. ಇನ್ನು ತಪಾಸಣೆಯ ವೇಳೆಯಲ್ಲಿ ಮಹತ್ವದ ಒಂದು ದಾಖಲೆ ಕೂಡ ಸಿಕ್ಕಿರುವಂಥದ್ದು. 3.25 ಕೋಟಿ ನಗದು ಮತ್ತು 430 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಲಾಗಿದೆ. ಇನ್ನು ಎಸಿಪಿ ಭರತ್ ರೆಡ್ಡಿ ಅಂಡ್ ಟೀಮ್ನಿಂದ ವಶಕ್ಕೆ ಕೂಡ ಒಯ್ಯಲಾಗಿದೆ. ಸದ್ಯ ಆರ್ಆರ್ ನಗರ ಠಾಣೆಯಲ್ಲಿ ಇರತಕ್ಕಂಥ ಕಾರುಗಳು ಡಿಕೆ ಸುರೇಶ್ ಅವರ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಇನ್ನು ಆರೋಪಿ ಐಶ್ವರ್ಯ ಗೌಡ ಮನೆಯನ್ನ ತಲಾಶ್ ಮಾಡಲಾಗಿದೆ. ಇನ್ನು 3.25 ಕೋಟಿ ನಗದು ಹಾಗೆ 430 ಗ್ರಾಂ ಚಿನ್ನಾಭರಣವನ್ನ ವಂಚನೆ ಮಾಡಿದ್ರು ಎನ್ನುವ ಕೇಸ್ ಇವರ ಮೇಲೆ ಇರುವಂಥದ್ದು. ಹಾಗೆ ಶಿಲ್ಪಾಗೌಡ ಎಂಬುವರ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ತಪಾಸಣೆಯ ವೇಳೆ ಮಹತ್ವದ ದಾಖಲಾತಿ ಪೊಲೀಸರ ವಶಕ್ಕೆ ಸಿಕ್ಕಿರುವಂಥದ್ದು. ಇನ್ನು ದೂರುದಾರೆ ಶಿಲ್ಪಾಗೌಡಗೂ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಯನ್ನ ನೀಡಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಆಡಿ, ಬಿಎಂಡಬ್ಲ್ಯೂ, ಫಾರ್ಚುನರ್ ಸೇರಿದಂತೆ 3 ಕಾರ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಡಿಕೆ ಸುರೇಶ್ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಲ್ಪಾಗೌಡ ಎಂಬುವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿರುವಂಥದ್ದು. ದೂರುದಾರೆ ಶಿಲ್ಪಾಗೌಡಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಯನ್ನ ನೀಡಲು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಡಿಕೆ ಸುರೇಶ್ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆಯ ಪ್ರಕರಣ ಇದೀಗ ಇನ್ನಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಶಿಲ್ಪಾಗೌಡ ಎನ್ನುವವರು ಕೂಡ ದೂರನ್ನ ನೀಡಿದ್ರು. ಎಫ್ಐಆರ್ ದಾಖಲಾಗಿತ್ತು ಅವರ ದೂರಿನ ಮೇರೆಗೆ. ಇನ್ನು ದೂರುದಾರೆ ಶಿಲ್ಪಾಗೌಡಗೂ ಕೂಡ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3.25 ಕೋಟಿ ಹಣವನ್ನ ನನಗೆ ವಂಚನೆ ಮಾಡಿದ್ದಾರೆ ಅಂತ ಶಿಲ್ಪಾಗೌಡ ಸುರೇಶ್ ಗೌಡ ಮೇಲೆ ಐಶ್ವರ್ಯ ಗೌಡ ಮೇಲೆ ಆರೋಪವನ್ನ ಮಾಡಿದ್ರು. ಇದೇ ವೇಳೆ ಹಾಗೆ 430 ಗ್ರಾಂ ಚಿನ್ನಾಭರಣವನ್ನ ಕೂಡ ವಂಚನೆ ಮಾಡಿದ್ದಾರೆ ಎಂದು ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ರು. ಎಫ್ಐಆರ್ ದಾಖಲಾದ ನಂತರ ಎಫ್ಐಆರ್ ದೂರಿನ ಮೇರೆಗೆ ಇದೀಗ ತಪಾಸಣೆಯನ್ನ ಮಾಡಿದ್ದಾರೆ. ತಪಾಸಣೆಯ ಮಹತ್ವದ ದಾಖಲಾತಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್ತಿನ ಐಶ್ವರ್ಯ ಗೌಡ ಹಾಗೆ ಶಿಲ್ಪಾಗೌಡ, ಶಿಲ್ಪಾಗೌಡ ಅವರಿಗೂ ಕೂಡ ನೋಟಿಸ್ ನೀಡಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಶರತ್. ಏನು ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇನ್ನು ಡಿಕೆ ಸುರೇಶ್ ಅವರ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆ ಪ್ರಕರಣ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಇನ್ನು ಪ್ರಮುಖವಾದಂತಹ ದಾಖಲಾತಿಯನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ತಪಾಸಣೆಯ ವೇಳೆ ಮಹತ್ವದ ದಾಖಲಾತಿ ಸಿಕ್ಕಿದೆ ಪೊಲೀಸರಿಗೆ. ಶಿಲ್ಪಾಗೌಡ ಎಂಬುವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿರ್ತಾರೆ. ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಯನ್ನ ನೀಡಲು ಸೂಚನೆಯನ್ನ ನೀಡಲಾಗಿದೆ. ಹಾಗೆ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಮತ್ತೊಮ್ಮೆ ಸಂಪರ್ಕ ಸಾಧ್ಯವಾಗಿದೆ. ಶರತ್, ಇನ್ನ ಡಿಕೆ ಸುರೇಶ್ ಅವರ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಹೆಸರು ತುಂಬಾನೇ ಸದ್ದು ಮಾಡ್ತಾ ಇರುವಂತದ್ದು. ಆದ್ರೆ ಇದೀಗ ಶಿಲ್ಪಾಗೌಡ ಕೂಡ ಐಶ್ವರ್ಯ ಗೌಡ ಅವರ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಅದು ಬರೋಬ್ಬರಿ 3.25 ಕೋಟಿ ನಗದು ಹಾಗೆ 430 ಗ್ರಾಂ ಚಿನ್ನಾಭರಣ ವಂಚನೆಯ ಕೇಸ್.